ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ 100% ಎಲ್ರಿಗೂ ಮ್ಯಾಚ್ ಆಗದೇ ಇರ್ಬೋದು. ಹಾಗಾಗಿ ನಿಮಗೆ ಎಷ್ಟು ಎನರ್ಜಿಗಳು ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಯಾವ ಪರ್ಸನ್ಗೋಸ್ಕರ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ತುಂಬ ಸೀಕ್ರೆಟಿವ್ ಆಗಿ ಅವರ ಮನಸ್ಸಿನ ಫೀಲಿಂಗ್ಸ್ಗಳನ್ನು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ತುಂಬ ಭಾವನೆಗಳಿದೆ, ತುಂಬ ಫೀಲಿಂಗ್ಸ್ಗಳಿದೆ. ಹೊರಗಡೆ ಹೇಗೆ ಕಾಣಿಸ್ತಾರೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಪ್ರಾಕ್ಟಿಕಲ್ ಆಗಿದ್ದಾರೆ, ಕಾಮ್ ಆಗಿದ್ದಾರೆ, ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾವುದೇ ಎಲ್ಲವನ್ನು ತುಂಬ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಮಾಡ್ಕೊಳ್ತಾರೆ, ಆ ರೀತಿ ಕಾಣಿಸ್ತಾರೆ. ಬಟ್ ಅವರ ಮನಸ್ಸಿನ ಒಳಗಡೆ, ಅವರ ಹೃದಯದ ಒಳಗಡೆ ತುಂಬ ಹೈ ಲೆವೆಲಲ್ಲಿ ಎಮೋಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅನ್ನೋ ರೀತಿ, ಪ್ರೀತಿ ಇದೆ ಅನ್ನೋ ರೀತಿ ಕ್ಲಿಯರ್ ಆಗಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಪ್ರತಿ ನಿಮಿಷ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನೋ ರೀತಿ ಕೆಲವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀನು ನನ್ನ ಲೈಫಲ್ಲಿ ಇದೆಯಾ ಅಂತ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನಿಮ್ಮ ನೆನಪು ಬಂದಾಗ ಈ ವ್ಯಕ್ತಿ ಎಮೋಷ್ನಲ್ ಆಗ್ತಾರೆ, ಆದರೆ ಅದನ್ನು ಯಾರಿಗೂ ಗೊತ್ತಾಗದ ಹಾಗೆ ಹೈಡ್ ಮಾಡ್ಕೊಳ್ತಾರೆ. ಅವರು ಅವರ ಫೀಲಿಂಗ್ಸ್ಗಳನ್ನು, ಅವರ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. ಸ್ಟ್ರಾಂಗ್ ಆಗಿರೋ ಹಾಗೆ ಆ್ಯಕ್ಟ್ ಮಾಡ್ತಾರೆ. ಈ ವ್ಯಕ್ತಿ ಬೇರೆ ಜನರಿಂದಲೂ ಕೂಡ ಇವರ ಎಮೋಷನ್ಸ್ಗಳನ್ನ ಮುಚ್ಚಿಡ್ತಾರೆ. ಅಂದರೆ ಯಾರಿಗೂ ಏನೂ ಆಗಿಲ್ವೇನೋ ಅನ್ನೋ ರೀತಿ ಇವರ ಮನಸ್ಸಿನಲ್ಲಿ ಬೇರೆ ಯಾರ ಬಗ್ಗೆನೋ ಫೀಲಿಂಗ್ಸ್ ಇದೆ, ಅಂದರೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗದೇ ಇರುವ ರೀತಿ ಬೇರೆಯವರ ಎದುರಿಗೆ ಆ್ಯಕ್ಟ್ ಮಾಡ್ತಾರೆ. ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಇರ್ತಾರೆ. ಇನ್ನೊಂದು ವಿಶೇಷ ಪಾಯಿಂಟ್ ಏನು ಅಂದರೆ ಈ ವ್ಯಕ್ತಿಯ ಹೃದಯದ ಮಾತು ಶೇರ್ ಮಾಡ್ಕೊಳ್ಳೋದು, ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದು, ಇವರ ಎಲ್ಲ ವಿಷಯಗಳನ್ನು ಯಾರ ಹತ್ರನಾದರೂ ಶೇರ್ ಮಾಡ್ಕೊಳ್ತಾ ಇರ್ಬೋದು. ಫ್ರೆಂಡ್ಸ್ಗಳ ಹತ್ರ ಆಗಿರ್ಬೋದು ಅಥವಾ ಇವ್ರಿಗೆ ಬೇಕಾಗಿರುವ ವ್ಯಕ್ತಿಗಳ ಹತ್ರ ಈ ಪರ್ಸನ್ ಅವರ ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ತಾ ಇರಬಹುದು. ಬಟ್ ಪ್ರೀತಿಯ ಮಾತು ಮಾತ್ರ, ಅಂದರೆ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ಅವರು ನಿಮ್ಮನ್ನು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಇವರು ಅದನ್ನು ಮಾತ್ರ ಶೇರ್ ಮಾಡ್ಕೊಂಡಿಲ್ಲ. ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ಯಾರ ಹತ್ರನೂ ಹೇಳ್ಕೊಳ್ದಲೇ ಹೈಡ್ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ತುಂಬ ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ, ಆದರೆ ಅದನ್ನು ಅವರಲ್ಲೇ ಮುಚ್ಚಿಟ್ಕೊಳ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಈ ಪರ್ಸನ್ ತುಂಬ ಸೈಲೆಂಟಾಗಿ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇರ್ಬೋದು. ಪಾಸ್ಟಲ್ಲೇ ಅಥವಾ ಹಿಂದೆ ಇವರ ಮನಸ್ಸಿನ ಎಲ್ಲವನ್ನು ತುಂಬ ಓಪನ್ ಅಪ್ ಆಗಿ ಹೇಳ್ಕೊಂಡಿರ್ಬೋದು, ಯಾರ ಹತ್ರನಾದರೂ ಎಲ್ಲವನ್ನು ಶೇರ್ ಮಾಡ್ಕೊಂಡಿರ್ಬೋದು. ಬಟ್ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಅದರಿಂದ ಹರ್ಟ್ ಆಗಿರ್ಬೋದು. ಮತ್ತು ಇನ್ನೊಂದು ಸಲ ಆ ರೀತಿ ಹರ್ಟ್ ಆಗಬಾರ್ದು ಅನ್ನೋ ಫಿಯರ್ ಕೂಡ ಕೆಲವರಿಗೆ ಇರ್ಬೋದು. ಆ ಕಾರಣಕ್ಕೆ ಇವ್ರು ಯಾರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ ಇನ್ನೂ ಯಾರಿಗೂ ಕೂಡ ಹೇಳ್ಕೊಳ್ದಲೇ ಮುಚ್ಚಿಟ್ಕೊಂಡಿರಬಹುದು. ಇವರ ಫೀಲಿಂಗ್ಸ್ಗಳನ್ನ ಲಾಕ್ ಮಾಡಿ, ಹೈಡ್ ಮಾಡಿ ಹಾರ್ಟ್ ಒಳಗಡೆ ಇಟ್ಕೊಂಡಿರಬಹುದು. ಯಾರಿಗೂ ಗೊತ್ತಾಗದೇ ಇರೋ ರೀತಿ ಇವರು ಆ್ಯಕ್ಟ್ ಮಾಡ್ತಾ ಇರ್ಬೋದು. ಬಟ್ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ಪರ್ಸನ್ ಏನಿದ್ದಾರೆ ಕೆರಿಯರ್ ಬಗ್ಗೆ ಜಾಸ್ತಿ ಫೋಕಸನ್ನು ಮಾಡ್ತಾ ಇರಬಹುದು. ಅವರ ಕೆಲಸ, ಅವರ ಫ್ಯೂಚರ್, ಅವರ ಸ್ಟೆಬಿಲಿಟಿ, ಪರ್ಸ್ನಲ್ ಗ್ರೋತ್, ಅಂದರೆ ಇವರ ಜಾಬ್ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಬಹುದು. ಆ ರೀತಿ ಅಲ್ಲಿಗೆ ತುಂಬ ಕಾನ್ಸಂಟ್ರೇಟನ್ನು ಮಾಡ್ತಾ ಇರ್ಬೋದು. ಇವ್ರಿಗೆ ಏನು ಅನಿಸೋದು ಅಂದರೆ ಈಗ ಕೆರಿಯರ್ ಸೆಟ್ ಆಗಲಿ, ನಂತರ ಇವರ ಫೀಲಿಂಗ್ಸ್ಗಳ ಬಗ್ಗೆ ಹೇಳ್ಕೊಳ್ಳೋಣ, ಅಂದರೆ ಇವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ನಿಮ್ಮ ಬಗ್ಗೆ ಅದರ ಬಗ್ಗೆ ಆ ನಂತರ ಗಮನ ಕೊಡೋಣ, ಆ ರೀತಿ ಕೂಡ ಅಂದ್ಕೊಂಡಿರುವ ವ್ಯಕ್ತಿಗಳು ಕೂಡ ಇರಬಹುದು. ಹಾಗಾಗಿ ಇವರ ಎಮೋಷನ್ಸ್ನ ಹೈಡ್ ಮಾಡ್ಕೊಂಡಿರೋ ರೀತಿ ಕೂಡ ಕಾಣಿಸ್ತಾ ಇದೆ. ಬಟ್ ಒಂದು ಮಾತಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಫೀಲಿಂಗ್ಸನ್ನು ಇವ್ರಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಎಮೋಷನ್ಸ್ ಓವರ್ ಆಗುತ್ತೆ ಇವ್ರಿಗೆ. ಅಂದರೆ ಯಾವ ರೀತಿ ಇರಬೇಕು ಅಂತ ಗೊತ್ತಾಗೋದಿಲ್ಲ, ಹೇಳ್ಕೋಬೇಕು ಅನಿಸುತ್ತೆ. ಕೆಲವೊಮ್ಮೆ ಅವ್ರಿಗೆ ಅಂದ್ಕೊಳ್ತಾರೆ ಎಲ್ಲವನ್ನ ಹೇಳಿಬಿಟ್ರೆ, ಮನಸ್ಸಿನ ಭಾವನೆಗಳನ್ನು, ಫೀಲಿಂಗ್ಸ್ಗಳನ್ನು ಹೇಳ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗುತ್ತೆ, ನಾರ್ಮಲ್ ಆಗುತ್ತೇನೋ ಅಂತ ಅಂದ್ಕೊಳ್ತಾರೆ.
ನಿಮ್ಮ ಜೊತೆ ನ್ಯೂ ಜರ್ನಿಯನ್ನು ಸ್ಟಾರ್ಟ್ ಮಾಡಬೇಕು, ಸ್ಟ್ರಾಂಗ್ ಆಗಿರುವಂಥ ಆಫರನ್ನು ನಿಮಗೆ ಕೊಡಬೇಕು, ಸೀರಿಯಸ್ ಆಗಿರೋ ಕಮಿಟ್ಮೆಂಟನ್ನು ಕೊಡಬೇಕು ನಿಮಗೆ ಅಂತ ಇವರ ಮನಸ್ಸಿನೊಳಗಡೆ ಇವರು ಯೋಚನೆ ಮಾಡ್ತಾರೆ. ಬಟ್ ಕೆಲವರಿಗೆ ಹೇಳ್ಕೊಳ್ಳೋದಕ್ಕೆ ಹೆದರ್ತಾ ಇರ್ಬೋದು, ಏನು ಆಗುತ್ತೋ ಮುಂದೆ ಅನ್ನೋ ಯೋಚನೆ ಕೂಡ ಇರಬಹುದು. ಬಟ್ ನಿಮ್ಮ ಬಗ್ಗೆ ನಿಮ್ಮ ನೆನಪು ಬಂದಾಗ ಈ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾರೆ. ನಾವಿಬ್ಬರು ಎಷ್ಟು ಹ್ಯಾಪಿ ಆಗಿದ್ವಿ ಅಂದರೆ, ಮೊದಲು ನೀವೇನಾದರೂ ಈ ಪರ್ಸನ್ ಜೊತೆ ತುಂಬ ಹ್ಯಾಪಿ ಆಗಿದ್ದರೆ ಅವರು ಅಂದರೆ ನೀವು ಇವರ ಜೊತೆ ಇದ್ದಾಗ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಇನ್ನೊಮ್ಮೆ ಇಂಥ ಲೈಫ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಜೊತೆ ಫ್ಯೂಚರ್ನ ಡ್ರೀಮನ್ನು ಕಾಣ್ತಾರೆ, ನ್ಯೂ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಪಾರ್ಟ್ನರ್ ಆಗಿರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಯೋಚನೆಗಳಿದೆ ನಿಮ್ಮ ಬಗ್ಗೆ. ನೀವು ಮತ್ತು ಇವರು ಒಟ್ಟಿಗೆ ಇದ್ದಿದ್ರೆ ಯಾವ ರೀತಿ ಇರ್ತಾ ಇತ್ತು ಅನ್ನೋ ಇಮ್ಯಾಜಿನ್ ಕೂಡ ಇವರು ಮಾಡ್ಕೊಳ್ತಾರೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಈಗಲೂ ಕೂಡ ತುಂಬ ಜಾಸ್ತಿ ಕನೆಕ್ಟೆಡ್ ಆಗಿರಬಹುದು, ಅಥವಾ ನಿಮ್ಮಿಬ್ಬರ ನಡುವೆ ಲಾಂಗ್ ಡಿಸ್ಟೆನ್ಸ್ ಅನ್ನೋದು ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು. ಏನೇ ಆದರೂ ಕೂಡ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅಂತೂ ಇದೆ. ಇನ್ನೂ ಕೆಲವರಲ್ಲಿ ನೀವು ಹಸ್ಬೆಂಡ್ ವೈಫ್ ಆಗಿರುವ ಸಾಧ್ಯತೆ ಇದೆ. ಮ್ಯಾರಿಡ್ ಕಪಲ್ಸ್ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಪರ್ಸನ್ ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ನೋಡ್ತಾ ಇದ್ದಾರೆ. ಈ ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವ ಥಾಟ್ ಇದೆ. ನಾನು ಎಷ್ಟು ಲಕ್ಕಿ, ಇಂತಹ ಪಾರ್ಟ್ನರ್ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಜೆನ್ಯೂನ್ ಆಗಿದೆ, ಕ್ಲೀನ್ ಆಗಿದೆ. ಇಲ್ಲಿ ಡ್ರಾಮಾ ಅನ್ನೋದು ಇಲ್ಲ, ಆರ್ಟಿಫಿಷಿಯಲ್ ಅನ್ನೋದು ಇಲ್ಲ ಅನ್ನೋದು ಇವ್ರಿಗೆ ಗೊತ್ತಿದೆ. ಅಕಸ್ಮಾತ್ ಇಲ್ಲಿ ಕೆಲವರಲ್ಲಿ ಇವ್ರು ಏನಾದರೂ ತುಂಬ ಫೈನಾನ್ಷಿಯಲಿ ಗ್ರೋತನ್ನು ಹೊಂದಿರುವ ವ್ಯಕ್ತಿ ಆಗಿದ್ದರೆ, ಒಳ್ಳೆಯ ಸ್ಟೇಟಸ್ ಇದ್ದರೆ, ಒಂದು ಹಣವಂತರಾಗಿದ್ದರೆ, ಅಥವಾ ಅನುಕೂಲಸ್ಥರಾಗಿದ್ದರೆ, ಇದೆಲ್ಲದನ್ನು ನೋಡಿ ನೀವು ಇವರನ್ನು ಪ್ರೀತಿಸಿಲ್ಲ. ನಿಮ್ಮ ಪ್ರೀತಿ ಅನ್ನೋದು ಜೆನ್ಯೂನ್ ಆಗಿರುವ ಸತ್ಯವಾಗಿರುವಂತಹ ಪ್ರೀತಿ. ನಿಮ್ಮ ಹೃದಯದಿಂದ ಇವರನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮನ್ನು ಪಡೆದಿರೋದು ಅಥವಾ ಇವರ ಲೈಫ್ನಲ್ಲಿ ನೀವಿರೋದು ತುಂಬ ಲಕ್ಕಿ ಅಂತ ಅಂದ್ಕೊಳ್ತಿದ್ದಾರೆ ಇವರು. ನೀವು ತುಂಬ ಸಪೋರ್ಟ್ ಕೊಡ್ತೀರಾ, ಇವರನ್ನು ತುಂಬ ಲೈಕ್ ಮಾಡ್ತೀರಾ, ಕೇರ್ ಮಾಡ್ತೀರಾ, ಇವರ ಟಫ್ ಟೈಮ್ನಲ್ಲಿ ಕೂಡ ಇವ್ರ ಜೊತೆ ನಿಲ್ತೀರಾ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾರೆ. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವರ ಲೈಫ್ನಲ್ಲಿ ತುಂಬ ವ್ಯಾಲ್ಯೂ ಅನ್ನೋದು ಇದೆ ಅಂತ ಇವರು ತಿಳ್ಕೊಳ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಇಮ್ಯಾಜಿನೇಷನನ್ನು ಇಟ್ಕೊಂಡಿದ್ದಾರೆ, ತುಂಬ ಡ್ರೀಮ್ಸನ್ನು ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ನೀವೇನಾದರೂ ದೂರ ಆಗಿದ್ದೀರಾ ಅಂದರೆ, ಅಥವಾ ದೂರ ಇದ್ದರೆ, ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ, ಇವ್ರು ಅಂದ್ಕೊಳ್ಳೋದು ಇವರ ಲೈಫ್ನಲ್ಲಿ ನೀವು ಇದ್ದಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಇರ್ತಾ ಇತ್ತು ಈಗ ಲೈಫ್ ಅಂತ ಯೋಚನೆ ಮಾಡ್ತಾ ಇರೋ ರೀತಿ ಕೆಲವರ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇರಬೇಕಿತ್ತು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಇಷ್ಟೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಕೆಲವರಿಗೆ ಅನಿಸಿರ್ಬೋದು, ಈ ಪರ್ಸನ್ ನಿಮ್ಮ ಕಡೆಗೆ ಯಾವುದೇ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ, ನಿಮ್ಮನ್ನು ಮರೆತು ಬಿಟ್ರಾ, ನಿಮ್ಮ ಬಗ್ಗೆ ಲವ್ ಇಲ್ವಾ, ನಿಮ್ಮ ಬಗ್ಗೆ ಲೈಕ್ ಇಲ್ವಾ, ಈ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನೀವು ಆ ರೀತಿ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಇಲ್ಲಿ ಸ್ಟ್ರಾಂಗಾಗಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು, ನಿಮ್ಮ ಬಗ್ಗೆ ಲವ್ ಇದೆ, ಫೀಲಿಂಗ್ಸ್ ಇದೆ. ಈ ಪರ್ಸನ್ಗೆ ಕಮಿಟ್ಮೆಂಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ರೈಟ್ ಟೈಮ್ ಅನ್ನೋದು ಇವ್ರಿಗೆ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ಇವರ ಗ್ರೋತ್ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇರ್ಬೋದು, ಅದರ ಬಗ್ಗೆ ಗಮನವನ್ನು ಕೊಡ್ತಾ ಇರಬಹುದು. ಬಟ್ ಬಿಹೇವಿಯರ್ ಇರೋದು ಏನಾದರೂ ನಿಮಗೆ ಚೇಂಜ್ ಅಂತ ಅನಿಸಿರ್ಬಹುದು. ಈ ಪರ್ಸನ್ನ ಬಿಹೇವಿಯರ್ ಚೇಂಜ್ ಆಗಿದೆ, ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇವರ ಹಾರ್ಟ್ನಲ್ಲಿ ನಿಮ್ಮ ಪ್ಲೇಸ್ ಇನ್ನೂ ಚೇಂಜ್ ಆಗಿಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳಿದೆ, ನಿಮ್ಮ ಬಗ್ಗೆ ತುಂಬ ಡ್ರೀಮ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರೀಡಿಂಗಲ್ಲಿ ತುಂಬ ಪಾಸಿಟಿವ್ ಆಗಿರೋ ಬ್ಯೂಟಿಫುಲ್ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ಸೀಕ್ರೆಟ್ ಲವ್, ಡೀಪ್ ಎಮೋಷನ್ಸ್, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಲೈಫ್ ಪಾರ್ಟ್ನರ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕು, ಸ್ವಲ್ಪ ಟೈಮ್ ಬೇಕು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ರೀತಿಯ ಸಿಚುವೇಶನನ್ನು ಫೇಸ್ ಮಾಡ್ತಾ ಇದ್ದರೆ ಯೂನಿವರ್ಸ್ ಸರಿಯಾದ ಸಮಯದಲ್ಲಿ ಸರಿಯಾದ ಆ್ಯಕ್ಷನನ್ನು ತೋರಿಸುತ್ತೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಿನಿಂದ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ.
ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಗೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಅಂಥ ಮನಸ್ಸಿದೆ. ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟಲ್ಲೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು ಅಥವಾ ಕನ್ಫ್ಯೂಷನ್ ಬಂದಿರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಏನಾದರೂ ಬಂದಿರಬಹುದು. ಆ ರೀತಿ ಬಂದಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ ಕೂಡ ಈ ಪರ್ಸನ್ ಅಂದ್ಕೊಳ್ತಾ ಇರಬಹುದು. ನೀವಿಬ್ಬರು ಈಗ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಈ ವ್ಯಕ್ತಿಗೆ ಏನನ್ನಿಸುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಮಾತಾಡಬೇಕು, ಇನ್ನೂ ಕ್ಲೋಸ್ ಆಗಬೇಕು, ಪ್ರಾಪರ್ ಕಮ್ಯುನಿಕೇಷನ್ ಅನ್ನೋದು ಆಗಬೇಕು ಅಂತ ಕೆಲವರು ಅಂದ್ಕೊಳ್ತಾ ಇರ್ಬೋದು. ಕೆಲವರ ಪ್ರಕಾರ ನೀವು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ದಿನಗಳಿಂದ ಅಥವಾ ತುಂಬ ವರ್ಷಗಳಿಂದ ಒಟ್ಟಿಗೆ ಇರಬಹುದು. ಅಂಥವರು ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಕ್ಲೋಸ್ ಆಗಬೇಕು, ಪ್ರಾಪರಾಗಿ ಇನ್ನೂ ಹೆಚ್ಚಿನ ಮಾತುಕತೆ ನಡೀಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಬಟ್ ಇನ್ನೂ ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ ಲಾಂಗ್ ಟೈಮ್ ರಿಲೇಷನ್ಶಿಪ್ ಅಲ್ಲ ಅಂತ ಕೂಡ ಅನ್ನಿಸ್ತಾ ಇದೆ. ಅಂದರೆ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನೀವು ಪರಿಚಯ ಆಗಿರಬಹುದು. ಸೋಷಿಯಲ್ ಮೀಡಿಯಾ ಮೂಲಕ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಪರಿಚಯ ಆಗಿರ್ಬೋದು, ಜಾಬ್ನ ಸ್ಥಳದಲ್ಲಿ ಪರಿಚಯ ಆಗಿರಬಹುದು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಡೆಯಿಂದ ಈ ಪರ್ಸನ್ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಈ ವ್ಯಕ್ತಿಯ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ಬೋದು. ಪ್ರತಿ ಕ್ಷಣ ಇವರ ನೆನಪು ನಿಮಗೆ ಬರ್ತಾ ಇರಬಹುದು. ಇವರಿಗೆ ನನ್ನ ಮೇಲೆ ಲವ್ ಇದೆಯಾ, ಪ್ರೀತಿ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇರಬಹುದು. ನಿಮ್ಮ ಮನಸ್ಸಿನಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು, ಅಟ್ರಾಕ್ಷನ್ ಅನ್ನೋದು, ಎಮೋಷ್ನಲ್ ಫೀಲಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ನ ಕಡೆಯಿಂದ ನೋಡೋದಾದರೆ ಈ ಪರ್ಸನ್ನ ಕಡೆಯಿಂದ ಅಷ್ಟೊಂದು ಹೈಯಲ್ಲಿ ಫೀಲಿಂಗ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂತ ನಿಮಗೆ ಇನ್ನೂ ಕ್ಲಿಯರ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಬಟ್ ಅದು ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಷ್ಟು ಡೀಪಾಗಿ ಇಲ್ಲ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಸ್ಟ್ರಾಂಗ್ ಆಗಿರುವ ಎನರ್ಜಿ ಇದೆ. ಈ ಪರ್ಸನ್ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಫ್ರೆಂಡ್ಶಿಪ್ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಅವರ ಮೈಂಡ್ ಸೆಟ್ ಏನು ಅಂದರೆ ಮೊದಲು ಮಾತಾಡೋಣ, ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಕ್ಲೋಸ್ ಆಗೋಣ, ನಂತರ ಫೀಲಿಂಗ್ಸ್ ಬಗ್ಗೆ ಮಾತಾಡೋಣ, ಅದರ ಬಗ್ಗೆ ನೆಕ್ಸ್ಟ್ ಯೋಚನೆ ಮಾಡೋಣ ಅಂತ ಇರಬಹುದು. ಅದಕ್ಕಾಗಿ ಈ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಈಗ ಪ್ರೆಸೆಂಟಲ್ಲಿ ಫ್ರೆಂಡ್ಲಿ ವೈಬ್ನಲ್ಲಿ ಕನೆಕ್ಟ್ ಆಗಬೇಕು, ಲಿಮಿಟ್ ಒಳಗಡೆ ಕ್ಲೋಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಕಮಿಟ್ಮೆಂಟ್ ಕೊಡುವ ಮೂಡಲ್ಲಿ ಈಗ ಕಾಣಿಸ್ತಾ ಇಲ್ಲ, ಅಥವಾ ನೀವು ಈ ಪರ್ಸನ್ ಕಡೆಯಿಂದ ಯಾವುದಾದ್ರೂ ಪ್ರಪೋಸಲನ್ನು ಹೋಪ್ ಮಾಡ್ತಾ ಇದ್ದರೆ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಆ ರೀತಿಯ ಎನರ್ಜಿ ಕಾಣಿಸ್ತಾ ಇಲ್ಲ. ಸ್ಟ್ರಾಂಗ್ ಆಗಿ ಆ ಪ್ರಪೋಸಲ್ ಬರುತ್ತೆ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಸೀರಿಯಸ್ ಡಿಸಿಷನನ್ನು ತಗೊಳ್ಳುವ ಹಂತದಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇಲ್ಲ. ಬಟ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಫ್ರೆಂಡ್ಶಿಪ್ ಲೆವೆಲ್ನಲ್ಲಿ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಯೋಚನೆ ಕೂಡ ಈ ಪರ್ಸನ್ಗೆ ಇದೆ. ಇಲ್ಲಿ ಇವರ ಕಡೆಯಿಂದ ಆ್ಯಕ್ಷನ್ ಅನ್ನೋದು ಕಡಿಮೆ ಇದೆ. ನಿಮಗೆ ಸ್ಟ್ರಾಂಗ್ ಪ್ರಪೋಸಲ್, ಕ್ಲಿಯರ್ ಕಮಿಟ್ಮೆಂಟ್, ಈಗಲೇ ಎಲ್ಲವನ್ನು ಹೇಳ್ಕೋಬೇಕು ಅನ್ನೋದು ಆ ರೀತಿಯ ಚಾನ್ಸಸ್ ತುಂಬ ಕಡಿಮೆ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ ಕಡೆಯಿಂದ ರಿಲೇಷನ್ಶಿಪ್ಪನ್ನು ಸ್ಟಾರ್ಟ್ ಮಾಡೋಣ, ಫ್ಯೂಚರ್ ಪ್ಲಾನ್ ಮಾಡೋಣ ಅಂತ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಪ್ರೆಸೆಂಟ್ ಟೈಮಲ್ಲಿ ಡಿಲೇ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ಈಗ ಪ್ರೆಸೆಂಟಲ್ಲಿ ಕನ್ಫ್ಯೂಷನ್ ಅನ್ನೋದಿದೆ. ಫೀಲಿಂಗ್ಸ್ ಲೋ ಲೆವೆಲಲ್ಲಿ ಕಾಣಿಸ್ತಾ ಇದೆ. ಕ್ಲಾರಿಟಿ ಅನ್ನೋದು ಇವ್ರಿಗೆ ಸಿಗ್ತಾ ಇಲ್ಲ. ಏನು ಮಾಡಬೇಕು, ಮುಂದೆ ಯೋಚನೆ ಮಾಡೋಣ, ಈಗ ಫ್ರೆಂಡ್ಶಿಪ್ಪಲ್ಲಿ ಹೋಗ್ಬೋದು, ಅಥವಾ ಸ್ವಲ್ಪ ಕ್ಲೋಸ್ ಆದಮೇಲೆ ಮುಂದಿನ ಮಾತುಕತೆ ನಡೆಸೋಣ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿದ್ದಾರೆ, ಯಾವುದೇ ಫೀಲಿಂಗ್ಸ್ ಇಲ್ಲ ಅಂತ ಅಂದ್ಕೊಳ್ಬೇಡಿ. ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ಆದರೆ ಹೈ ಲೆವೆಲಲ್ಲಿ ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇಲ್ಲ. ಕಮ್ಯುನಿಕೇಷನ್ ಇನ್ಕ್ರೀಸ್ ಮೇಲೆ ನಿಮ್ಮ ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅದರ ಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ಈ ಪರ್ಸನ್ ತಗೋಬಹುದು. ಸ್ಲೋ ಆಗಿ ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅದನ್ನು ಹೇಳ್ಕೊಳ್ಳುವ ಚಾನ್ಸಸ್ ಕೂಡ ಇದೆ. ಟೈಮ್ ಸ್ಪೆಂಡ್ ನೀವಿಬ್ಬರು ಒಟ್ಟಿಗೆ ಮಾಡಾದಮೇಲೆ ನಿಮ್ಮಿಬ್ಬರ ಎಮೋಷ್ನಲ್ ಕನೆಕ್ಟ್ ಅನ್ನೋದು ತುಂಬ ಜಾಸ್ತಿ ಆದಮೇಲೆ, ಅಟ್ಯಾಚ್ಮೆಂಟ್ ಒಂದು ಕಡೆ ಬಿಲ್ಡ್ ಆದಮೇಲೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳು ಜಾಸ್ತಿ ಆಗ್ಬೋದು. ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೋಬಹುದು. ಫ್ಯೂಚರಲ್ಲಿ ನೀವಿಬ್ಬರು ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಎಮೋಷ್ನಲ್ ಸಪೋರ್ಟ್ ಅನ್ನೋದು ಈ ಪರ್ಸನ್ ಕಡೆಯಿಂದ ನಿಮಗೆ ಸಿಗ್ಬೋದು. ಈ ಪರ್ಸನ್ಗೂ ಕೂಡ ನೀವು ತುಂಬ ಕ್ಲೋಸ್ ಆಗುವ ಚಾನ್ಸಸ್ ಕೂಡ ಇದೆ. ಪಾರ್ಟ್ನರ್ ಎನರ್ಜಿ ಡೆವಲಪ್ ಆಗಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಒಂದು ಒಳ್ಳೆಯ ಬಾಂಡಿಂಗನ್ನು ಬೆಳೆಸ್ಕೋಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಅದು ಇನ್ಸ್ಟೆಂಟ್ ಅಲ್ಲ, ಟೈಮ್ ತಗೊಳ್ಳುತ್ತೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ.
ಈ ಪರ್ಸನ್ಗೆ ಡಿಸಿಷನನ್ನು ಈಗಲೇ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೊಂದು ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪ್ರೆಷರನ್ನು ಕ್ರಿಯೇಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಫೋರ್ಸ್ ಆಗಿ ಕಮಿಟ್ಮೆಂಟನ್ನು ತಗೊಳ್ಳೋದು ಬೇಡ ಅನ್ನೋ ರೀತಿ ಕೂಡ ಇಲ್ಲಿ ಏಂಜಲ್ಸ್ ಮೆಸೇಜ್ ಕಾಣಿಸ್ತಾ ಇದೆ. ನಿಮ್ಮ ಫೀಲಿಂಗ್ಸ್ ಜೆನ್ಯೂನ್ ಆಗಿದ್ದರೆ, ಸ್ಲೋ ಆಗಿದ್ರೂ ಕೂಡ ಅಪ್ರೋಚ್ ಅನ್ನೋದು ಫ್ರೆಂಡ್ಲಿಯಾಗಿ ಕಮ್ಯುನಿಕೇಷನ್ ಅನ್ನೋದು ಆದಮೇಲೆ ನೀವು ಪೇಷನ್ಸಿಂದ ಕಾದರೆ ಈ ಪರ್ಸನ್ನಾಗಿ ಇವರ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೋಬಹುದು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಾಲ್ಯೂ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಬೇಡಿ. ಅವರು ಕನ್ಫ್ಯೂಷನ್ನಲ್ಲಿರಬೇಕಾದ್ರೆ ಮತ್ತೆ ಕನ್ಫ್ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಟಕ್ಕಾಗಿ ಒಂದೇ ಕಡೆ ನಿಂತ್ಕೋಬೇಡಿ. ಅಂದರೆ ನೀವು ಈಗ ಕಮಿಟ್ಮೆಂಟ್ ಕೊಡಲೇಬೇಕು, ಪ್ರಪೋಸಲ್ ಕೊಡಲೇಬೇಕು ಅಂತ ನೀವು ತುಂಬ ಜಾಸ್ತಿ ಫೋರ್ಸ್ ಮಾಡಬೇಡಿ. ಟೈಮ್ ಬಂದಾಗ ಇವರೇ ಹೇಳ್ಕೊಳ್ಳುವ ಸಾಧ್ಯತೆ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ, ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾದರೂ ಈಗ ನ್ಯೂ ಆಗಿ ಸ್ಟಾರ್ಟ್ ಆಗಿದರೆ ಫ್ರೆಂಡ್ಶಿಪ್ ಬಿಲ್ಡ್ ಆಗೋದಕ್ಕೆ ಅಲೋ ಮಾಡಿಕೊಡಿ. ಟೈಮ್ ಅನ್ನೋದನ್ನು ಕೊಡಿ. ಕ್ಲಾರಿಟಿ ನ್ಯಾಚುರಲಿ ಬರೋವರೆಗೂ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ನಿಮಗೆ ರೆಸ್ಪೆಕ್ಟ್ ಮತ್ತು ಕ್ಲಾರಿಟಿ ಅನ್ನೋದು ಸಿಗದೇ ಇದ್ದರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಚೂಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಗೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ಅನ್ನೋ ರೀತಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿಯಾಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸ್ಟ್ರಾಂಗ್, ಸ್ಟೇ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್.